ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಜೂನ್ಗೆ, ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದು ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಕ್ರಮ ತಗೋ. ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಜೂನ್ಗೆ, ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದು ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಕ್ರಮ ತಗೋ. ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಜೂನ್ಗೆ, ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದು ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಕ್ರಮ ತಗೋ. ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಜೂನ್ಗೆ, ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದು ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ.
ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದ್ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲಿ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಮೇ ಜೂನ್ಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಒಂದೇ ಮಳೆಗೆ ಹೀಗಾದ್ರೆ ಸರ್, ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶುವಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರಲ್ಲ, ಯಾಕಂದ್ರೆ ತೆಗೆದ್ಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ ಮುಂಚೆನೇ ಎಲ್ಲೆಲ್ಲಿ ಆಗುತ್ತೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಮುಂದಕ್ಕೂ ತೊಂದರೆ ಅನಿಸ್ಲಿಲ್ಲ. ಬಟ್ ಮನೆ ಒಳಗಡೆ ಡ್ರೈನೇಜ್ ಗ್ರೇಟರ್